ನಮಗೆ ತಿಳಿದಿರುವ ಹಾಗೆ ಇವತ್ತಿಂದ ಸುಮಾರು 12 ದಿವಸಗಳ ಕಾಲ ಈ ಪ್ರದರ್ಶನ ಇದೆ. ಗಾಜನಮನೆಯಲ್ಲಿ ಈಗಾಗಲೇ ನಾವು ಸಾರ್ವಜನಿಕರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆಗೊಂಡ ನಂತರ ಮುಕ್ತಗೊಳಿಸಿದ್ದೀವಿ. ಬಹುಶಃ ಅತ್ಯಂತ ಆಹ್ಲಾದಕರವಾದಂಥ ವಾತಾವರಣ ಇದೆ. ಸೊ ಮಳೆರಾಯ ನಮಗೆ ಸಹಕಾರ ನೀಡಿದರೆ ಬಹುಶಃ ಯಾಕೆಂದರೆ ಕಿತ್ತೂರು ಸಂಸ್ಥಾನದ ಒಟ್ಟಾರೆ ಪರಿಚಯವನ್ನು ಮಾಡೋದ್ರ ಜೊತೆಗೆ 36 ಲಕ್ಷಕ್ಕೂ ಅಧಿಕ ಹೂಗಳನ್ನು ಬಳಸೋದ್ರ ಮೂಲಕ ಇದೊಂದು ವಿಶೇಷವಾದಂಥ ಫಲಪುಷ್ಪ ಪ್ರದರ್ಶನ ಆಗಿದೆ. ಸೊ ಖಂಡಿತ ಇದು ಎಲ್ಲರನ್ನೂ ಕೂಡ ಆಕರ್ಷಿಸ್ತದೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ. ಮತ್ತೆ ಈ ಸಾರಿ ಮೆಟ್ರೋ ಚಾಲನೆ ಕೂಡ ಬಹಳ ಅತ್ಯಂತ ಫ್ರೀಕ್ವೆಂಟ್ ಆಗಿ ಚಾಲನೆ ಆಗ್ತಾ ಇದೆ. ಮೆಟ್ರೋ ಅಥಾರಿಟೀಸ್ಗೆ ರಿಕ್ವೆಸ್ಟ್ ಮಾಡಿದ್ವಿ. ಆದ್ರಿಂದ ಬರ್ತಕ್ಕಂಥ ಸಾರ್ವಜನಿಕರು ಮೆಟ್ರೋ ಫೆಸಿಲಿಟಿಯನ್ನು ಬಳಸ್ಕೋಬೇಕು, ಮತ್ತೆ ಆನ್ಲೈನ್ ಟಿಕೆಟಿಂಗ್ ಅನ್ನ ಬಳಕೆ ಮಾಡ್ಕೋಬೇಕು. ಅಂದ್ರೆ ಪ್ರಮುಖವಾಗಿ ಈ ಬಾರಿ ಕಿತ್ತೂರಿನ ಹೆಗ್ಗುರುತಾದಂತಹ ಕಿತ್ತೂರಿನ ಕೋಟೆಯ ಒಂದು ಪುಷ್ಪ ಪ್ರತಿರೂಪ ತಮಗೆಲ್ಲ ತಿಳಿದಿರುವ ಹಾಗೆ ಮಧ್ಯಭಾಗದಲ್ಲಿ ಅನಾವರಣ ಆಗಿದೆ. ಅದನ್ನ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಗುಲಾಬಿ ಮತ್ತು ವಿವಿಧ ವರ್ಣದ ಸೇವಂತಿ ಹೂಗಳನ್ನ ಬಳಸಿ ಮಾಡಲಾಗಿದೆ. ನಂತರ ಏನು ಕಿತ್ತೂರು ರಾಣಿ ಚೆನ್ನಮ್ಮನವರ ಬೈಲಹೊಂಗದಲ್ಲಿರತಕ್ಕಂಥ ಐಕ್ಯ ಮಂಟಪ ಇದೆ, ಅದರ ಯಥಾವತ್ ಒಂದು ಪ್ರತಿಕೃತಿಯನ್ನ ಪುಷ್ಪದಲ್ಲಿ ಮಾಡಿದ್ದೇವೆ. ಅತ್ಯಂತ ಆಕರ್ಷಕ ಮೂಡ್ ಬಂದಿದೆ. ಮತ್ತೆ ಗಾಜಿನಮನೆಯ ಎಡಭಾಗದಲ್ಲಿ ವರ್ಟಿಕಲ್ ಗಾರ್ಡನ್ ಇಂದ ಕೋಟೆಯ ಮಾದರಿ ಇದೆ. ಅಲ್ಲಿ ಲಾವಣಿಯ ಮೂಲ ಮುಖೇನ ಕಿತ್ತೂರು ಸಂಸ್ಥಾನದ ಹಿರಿಮೆ ಗರಿಮೆಗಳನ್ನ ಬಿಂಬಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಅದು ಎಲ್ಲ ಸ್ವಾತಂತ್ರ್ಯ ಯೋಧರಿಗೂ ಕೂಡ ಒಂದು ನಮನವನ್ನು ಸಲ್ಲಿಸ್ತಕ್ಕಂಥದ್ದು ಕೂಡ ಆಗಿದೆ. ಅದರ ಜೊತೆಗೆ ಗಾಜಿನಮನೆಯ ಬಲಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣನವರು ಮತ್ತು ಅವರ ಸಂಗಡಿಗರನ್ನ ಒಟ್ಟಾರೆ 7 ಜನರನ್ನ ಗಲ್ಲಿಗೇರಿಸತಕ್ಕಂಥ ಒಂದು ಏನು ಪರಿಕಲ್ಪನೆ ಇದೆ, ಅದನ್ನು ಕೂಡ ಅನಾವರಣ ಮಾಡಿದ್ದೇವೆ. ಇಷ್ಟೇ ಅಲ್ಲದೆ ಈ ಒಂದು ನಾಡಿಗೆ ಬ್ರಿಟಿಷರ ವಿರುದ್ಧ ಅತ್ಯಂತ ದಿಟ್ಟತನದಿಂದ ಹೋರಾಟ ಮಾಡಿದಂತ ಏನು ವೀರ ವನಿತೆಯರಿದ್ದಾರೆ ಅವ್ರ ಬಗ್ಗೆ ಕೂಡ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಕಿರು ಪ್ರಯತ್ನ ಆಗಿದೆ. ಒಟ್ಟಾರೆ ಗಾಜಿನಮನೆಯಲ್ಲಿ ಒಂದು ಪ್ರದಕ್ಷಿಣೆ ಮಾಡಿದರೆ ಇಡೀ ಕಿತ್ತೂರಿನ ದರ್ಶನ, ಚೆನ್ನಮ್ಮನವರ ದರ್ಶನ ಮತ್ತು ಸಂಗೊಳ್ಳಿ ರಾಯಣ್ಣವರ ದರ್ಶನ ಆಗುತ್ತೆ. ಸೊ ಹೇಗೆ ನಾವು ವೀರ ಯೋಧರು ಮತ್ತೆ ವೀರ ಮಹಿಳೆಯರು ಈ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ದಾರೆ ಅಂತಕ್ಕಂಥ ಪ್ರತಿಬಿಂಬ ಈ ನಮ್ಮೆಲ್ಲ ಯಂಗ್ಸ್ಟರ್ಸ್ಗೆ ಸಿಗುತ್ತೆ. ಅದರ ಜೊತೆಗೆ 36 ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಕೆ ಮಾಡಿದ್ದೀವಿ. ಇದು ಅತ್ಯಂತ ಆಕರ್ಷಣೀಯ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಧನ್ಯವಾದಗಳು.